ಇಲ್ಲೊಬ್ಬ ನಕಲಿ ಒಬ್ಬ ಲಾಯರ್ ಅಂತ ಹೆಸರಿಟ್ಕೊಂಡಿರೋನೊಬ್ಬನವನೇ ನನ್ನ ಬಗ್ಗೆ ಎಷ್ಟು ಕೆಟ್ಟದಾಗಿ ಕಾಮೆಂಟ್ ಮಾಡವನೆ ಅಂತ ಹೇಳಿದ್ರೆ, ನನ್ನ ಕುಟುಂಬದ ಬಗ್ಗೆ ಮಾತಾಡವನೆ. ಇವನು ಹೋಗ್ತಾ ಇರೋದು, ಇವನು ಬ್ಲ್ಯಾಕ್ ಮನಿ ವೀರೇಂದ್ರ ಹೆಗ್ಡೆ ಅವ್ರ ಹತ್ರ ಇಟ್ಟವನೇ. ಇವನು ತಿರುಪ್ತಿಯಲ್ಲಿ ಇಟ್ಟ ಏಕವಚನದಲ್ಲಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡವನೆ. ಅದೇ ವ್ಯಕ್ತಿ ಗೃಹ ಮಂತ್ರಿಗಳ ಬಗ್ಗೆ ಮಾತಾಡವನೆ, DK ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡವನೆ, ಮಾಜಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡವನೆ, ಪೊಲೀಸ್ ಕಮಿಷನರ್ ಬಗ್ಗೆ ಮಾತಾಡವನೆ. ಇವತ್ತು ಕೇಸಲ್ಲಿ ಬೇಲಲ್ಲ ಅವನೇ, ಆಚೆ ಕಡೆಗೆ ಅವನಿಗೆ ಅಶೋಕ್ ಅವ್ರ ಬಗ್ಗೆ ಮಾತಾಡವನೆ. ನೀವು ಮಾತಾಡಿದ್ರೆ ನಿಮ್ಮ ಬಗ್ಗೆನೂ ಮಾತಾಡ್ತಾನೆ ಅವನು. ಯಾರನ್ನ ಕೇಳಿದ್ರೆ ಅವ್ನು ಮೆಂಟ್ಲು ಅಂತಾನೆ. ಮೆಂಟ್ಲಲ್ಲ ಅವನು, ರೋಲ್ ಕಾಲ್ ಅವನು. ಇವತ್ತು ನಾವು ಯಾರಾದ್ರೂ ಯೂಟ್ಯೂಬಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಸಣ್ಣ ಕಾಮೆಂಟ್ ಮಾಡಿದ್ರೆ ಸುಮೋಟೋ ತಗೊಂಡು ಪೊಲೀಸರು ನಮ್ಮ ಮೇಲೆ ಕೇಸ್ ಮಾಡ್ತಾರೆ. ಏನು ಮಾಡ್ಬೇಕು ಹೇಳಿ ಅಧ್ಯಕ್ಷರ? ಅವನು ಹೇಳ್ತಾನೆ ಧರ್ಮಸ್ಥಳದ ಪರವಾಗಿ ಯಾರು ಮಾತಾಡ್ತಾರೋ ಅವರ ಪರ್ಸ್ನಲ್ದು ಏನಿದೆಯೋ ಅದನ್ನೆಲ್ಲ ತಗೊಂಡು ಮಾತಾಡ್ತೀನಿ ನಾನು ಅಂತಕ್ಕಂಥ ನೇರವಾಗಿ ಮಾತಾಡ್ತಾನೆ. ಇವತ್ತುವರೆಗೂ ಅವನು ಒಂದು ಕೇಸ್ ಮಾಡಿಲ್ಲ ನಾವು. CIT ಅವರು ಈ ಥರ ನೀನು ಹೇಳ್ತಾ ಇದೆಯಲ್ಲಪ್ಪ ಅಂತ SIT ಅವರು ಅವನ ಮೇಲೆ ಕೇಸ್ ಮಾಡಿಲ್ಲ. ಗೃಹ ಸಚಿವರು 500 ಕೋಟಿ ರೂಪಾಯಿ, ಗೃಹ ಸಚಿವರೇ ನೀವು ಕೆಲವು ಕೇಸಲ್ಲಿ 500 ಕೋಟಿ ರೂಪಾಯಿ ತಗೊಂಡವನೆ ಅಂತ ಹೇಳವನೆ ಅವನು, ನಕಲಿ ಲಾಯರು, ನಿಮ್ಗೆ ಗೊತ್ತಿರಲಿ. ಆದರೂ ಕೂಡ ನೀವು ಅದು ಯಾಕೋ ಮೂರನೇ ಕಣ್ಣು ತೆಗಿತಾನೆ ಇಲ್ಲ. ನೀವು ನರೇಂದ್ರ ಸ್ವಾಮಿ ಅವರು ಇರೋ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದೀರಾ ನೀವು. ನರೇಂದ್ರ ಸ್ವಾಮಿ ಅವರೇ ಕೂತ್ಕೊಳ್ಳಿ. ಡೇಂಜರ್ ಅಲ್ಲ, ಭಸ್ಮ ಆಗ್ಬೇಕಂತವ್ರು, ಅಂಥವ್ರು ಭಸ್ಮ ಆಗ್ಬೇಕು. ಇವತ್ತು SIT ತನಿಖೆಯಲ್ಲಿ ನಿಜವಾದ ತಪ್ಪಿದ್ದವ್ರನ್ನ ಭಸ್ಮ ಮಾಡ್ರಿ, ನಕಲಿ ಅವ್ರನ್ನು ಕೂಡ ಭಸ್ಮ ಮಾಡ್ಬೇಕು ನೀವು.